ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದೇ ದಿನಕ್ಕೆ ತಪ್ಪು ಹೆಜ್ಜೆ ಸರಿಪಡಿಸಿಕೊಂಡ ತಮಿಳುನಾಡು ಸಿಎಂ ಜ್ಯೋತಿಷಿಯನ್ನ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಿಸಿದ್ದ ನಿರ್ಧಾರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಜ್ಯೋತಿಷಿ ರಿಕಿ ರಾಧನ್ರನ್ನ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ವಿಜಯ್ ದಳಪತಿ ಅವರು ನೇಮಿಸಿದ್ರು. ಮುಖ್ಯಮಂತ್ರಿಗಳ ಕರ್ತವ್ಯ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಜ್ಯೋತಿಷಿ ರಾಧನ್ ಈಗ ಇದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ತಮಿಳುನಾಡು ಸಿಎಂ ವಿಜಯ್ ನಿರ್ಧಾರ ತೀವ್ರ ವಿರೋಧದ ಬಳಿಕ ಜ್ಯೋತಿಷಿ ರಾಧನ್ ಪಂಡಿತ್ ನೇಮಕವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಮಿತ್ರ ಪಕ್ಷಗಳ ವಿರೋಧದ ಬಳಿಕ ನೇಮಕವನ್ನ ವಾಪಸ್ ಪಡ್ಕೊಂಡಿದ್ದಾರೆ ವಿಜಯ್ ದಳಪತಿ. ವಿಜಯ್ ಪಕ್ಷ ಸರ್ಕಾರ ರಚನೆಯನ್ನ ಮಾಡುತ್ತೆಂದು ಭವಿಷ್ಯವನ್ನ ರಾಧನ್ ಅವರು ಈ ಹಿಂದೆಯೇ ನುಡಿದಿದ್ರು. ಚುನಾವಣಾ ಪ್ರಚಾರದ ವೇಳೆಯೂ ಕೂಡ ಜೈ ಜೊತೆ ಗುರುತಿಸಿಕೊಂಡ ರಾಧನ್ ಇನ್ನು ಒಂದ್ ಕಡೆ ಟೀಕೆಯ ಬೆನ್ನಲ್ಲೇ ಜ್ಯೋತಿಷಿಗೆ ನೀಡಿದ್ದ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಹುದ್ದೆಯನ್ನ ವಿಜಯ್ ದಳಪತಿ ಅವರು ಹಿಂಪಡ್ಕೊಂಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಮಿತ್ರ ಪಕ್ಷಗಳ ವಿರೋಧದ ಬಳಿಕ ನೇಮಕವನ್ನ ವಿಜಯ್ ದಳಪತಿ ಅವರು ವಾಪಸ್ ಪಡ್ಕೊಂಡಿರುವಂತದ್ದು. ಇನ್ನು ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ವಿಜಯ್ ದಳಪತಿ ಅವರು ರಾಧನ್ ಅವರನ್ನ ನೇಮಿಸಿದ್ರು. ರಿಕಿ ರಾಧನ್ರನ್ನ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಿಸಿರುವುದು ಒಂದೇ ದಿನಕ್ಕೆ ತಪ್ಪು ಹೆಜ್ಜೆ ಸರಿಪಡಿಸಿಕೊಂಡ ತಮಿಳುನಾಡು ಸಿಎಂ. ಇನ್ನು ಒಂದ್ ಕಡೆ ಈಗಾಗಲೇ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ರಾಧನ್ ಅವರು ಈ ಹಿಂದೆಯೇ ವಿಜಯ್ ದಳಪತಿ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ರು. ಈಗ ಟೀಕೆಯ ಬೆನ್ನಲ್ಲೇ ಜ್ಯೋತಿಷಿಗೆ ನೀಡಿದ್ದ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಹುದ್ದೆಯನ್ನ ಹಿಂಪಡ್ಕೊಂಡಿದ್ದಾರೆ. ಈಗಾಗಲೇ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಕವನ್ನ ಮಾಡಿಕೊಂಡ ಆದೇಶವನ್ನ ಸಿಎಂ ವಿಜಯ್ ಅವರು ಹಿಂಪಡೆದುಕೊಂಡಿರುವಂತದ್ದು. ನಿನ್ನೆಯಷ್ಟೇ ವಿಜಯ್ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರನ್ನ ನೇಮಕ ಮಾಡಿದ್ರು. ಅದಾದ ಬಳಿಕ ಮಿತ್ರ ಪಕ್ಷಗಳಲ್ಲಿ ಇದರ ಬಗ್ಗೆ ವಿರೋಧ ಕೂಡ ವ್ಯಕ್ತವಾಗಿತ್ತು.